ನನ್ನ ನೆಚ್ಚಿನ ವಿದ್ಯಾರ್ಥಿವೃಂದದವರೇ ಹಾಗೂ ನನ್ನ ಸ್ನೇಹಿತರೆ ಹಾಗೂ ನನ್ನ ಈ ಶಬ್ದ ಭಂಡಾರದ ತುಣುಕುಗಳು ಎಂಬ 4ನೇ ಭಾಗ. ಸೊ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಹೇಳಿ ಇದೊಂದು ಈ ಪುಟವನ್ನು ನಿಮಗೆ ಕೊಡ್ತಾ ಇದ್ದೇನೆ. ಸೊ ಈಗ ಶಬ್ದ ಭಂಡಾರದ ತುಣುಕುಗಳು ಭಾಗ 4. ಇದರಲ್ಲಿ ಬರೆದಿರುವಂತೆ ಒಟ್ಟಿಗೆ 51 ಶಬ್ದಗಳು ಕೊಡಲಾಗಿದೆ. ಇದರಲ್ಲಿ ಕೆಲವೊಂದು ಶಬ್ದಗಳು ಒಂದಕ್ಕೊಂದು ಅರ್ಥ ಸಿಗುವಂತಹ, ಒಂದಕ್ಕೊಂದು ಸಂಬಂಧ ಇರುವಂತಹ ಶಬ್ದಗಳು ಇವೆ. ದಟ್ ಮೀನ್ಸ್ ಕನೆಕ್ಟೆಡ್ ದಿ ವರ್ಡ್ಸ್ ಒನ್ ಟು ಈಚ್ ಆರ್ ವಿಚ್ ಈಸ್ ಮೆನ್ಷನ್ಡ್ ಹಿಯರ್. ಒಂದು ಹಸ್ತಾಂತರ, ರೌದ್ರಾವತಾರ, ಕಾರ್ಯೋನ್ಮುಖ, ಗಂಟಿಕ್ಕಿದ ಮುಖ, ಸಮಯೋಚಿತ ಕಾರ್ಯನಿರತ, ಬಿಸಿಲೇರಿ ಅಮಲು ಏರಿ, ಅವಮಾನಿಸು ಕಡೆಗಣಿಸು, ಹಣದ ಜಗತ್ತು ಬೇಡ ಕಸರತ್ತು, ಸಗಟು ಮಾರಾಟ ಕಾಣದ ಕಾಟ, ಕಡಿದಾದ ಬೆಟ್ಟ ಇಲ್ಲದ ಒಗ್ಗಟ್ಟು, ಅದೇ ದೊಡ್ಡ ಬಿಕ್ಕಟ್ಟು. ಸಗಟು ಮಾರಾಟ ಅಂದರೆ ಹೋಲ್ಸೇಲ್ ಸೇಲ್ ಮಾಡುವಂಥದ್ದು. ಈ ಕನ್ನಡದಲ್ಲಿ ಸಗಟು ಮಾರಾಟ ಅಂತ ಹೇಳ್ತೇವೆ. ಅದು ಕೆಲವೊಂದು ಶಬ್ದಗಳು ನಮಗೆ ಇಂಗ್ಲೀಷಲ್ಲೇ ಅಭ್ಯಾಸ ಆಗಿರೋದರಿಂದ ನಮಗೆ ಕೂಡಲೇ ಅದು ನಮಗೆ ನೆನಪಾಗೋದಿಲ್ಲ. ಅದಕ್ಕೆ ಸಗಟು ಮಾರಾಟ. ಸೊ ಅದೇ ರೀತಿ ಮುಂದೆ ನವಿರಾದ ನೋಟು, ಕರೆನ್ಸಿ ನೋಟು, ಹಳೆಯ ನೋಟು, ನದಿಯನ್ನು ದಾಟು, ಇದೇ ಥರ ಬೇರೆ ಒಂದಕ್ಕೊಂದು ಕೊನೆಯ ಅಕ್ಷರ ಮತ್ತು ಅದರಲ್ಲಿ ಇರುವಂಥ ಅರ್ಥ ಸರಿ ಬರುವ ಹಾಗೆ ಇದು ಬರೆದಂಥ ಒಂದು ತುಣುಕುಗಳು. ಕಲೆಗಳ ಬೀಡು ಕನ್ನಡ ನಾಡು, ಕಾರ್ಯ ಸಾಧನೆ ಅನುಮೋದನೆ, ರೇಷ್ಮೆಯ ಬಟ್ಟೆ, ಮಾತು ಬರೀ ಲೊಟ್ಟೆ, ಕಾರ್ಯಾಚರಣೆ ಆರಂಭವಾದ ಬವಣೆ, ಮಳೆಯ ಮಾರುತ ಚಂಡಮಾರುತ, ನಿದ್ದೆಗೊರಕೆ ಬೇಡವಾದ ಪೊರಕೆ, ಋಣಾತ್ಮಕ ರಚನಾತ್ಮಕ, ಅಪವಾದ ಭವ್ಯವಾದ, ಉಪಸ್ಥಿತಿ ಅಥವಾ ಉಪಸ್ಥಿತ, ಆಕಸ್ಮಿಕ, ಜಲಪಾತ, ಭೋರ್ಗರೆತ, ವೈಮನಸ್ಸು ಕೆಟ್ಟ ಮನಸ್ಸು, ಒಂದಕ್ಕೊಂದು ಹೆಚ್ಚು ಕಮ್ಮಿ ಒಂದೇ ಅರ್ಥ. ಅದು ಕೆಟ್ಟ ಮನಸ್ಸು, ವೈಮನಸ್ಸು. ಚಿತ್ರಕಲೆ, ಶಿಲ್ಪಕಲೆ ಅಂದರೆ ದೇವಸ್ಥಾನಗಳಲ್ಲಿ ಆಗಲಿ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಾಗಲಿ ಚಿತ್ರಕಲೆ, ವಾಸ್ತುಶಿಲ್ಪ ಅಂತ ಹೇಳ್ತಾರೆ. ಅದಕ್ಕೆ ಚಿತ್ರಕಲೆ ಅಥವಾ ಶಿಲ್ಪದ ಕಲೆ. ಶಿಲ್ಪ ಅಂದರೆ ಕಲ್ಲು, ಕಲ್ಲಿನಲ್ಲಿ ಕೆತ್ತಿದಂಥ ಬೇರೆ ಬೇರೆ ಆಕೃತಿಗಳಿಗೆ ಶಿಲ್ಪ ಅಂತ ಹೇಳ್ತೇವೆ. ಶಿಲ್ಪದ ಕಲೆಗಳು, ಶಿಲ್ಪಕಲೆ. ಅದೇ ರೀತಿ ನಗರ ವಾರ್ತೆ, ಅಕ್ಷಯ ಪಾತ್ರೆ. ನಗರ ವಾರ್ತೆ ಅಂದರೆ ನನ್ನ ಊರಿನಲ್ಲಿ ನಡೆಯುತ್ತಿರುವಂಥ ವಾರ್ತೆಗಳ ವಿವರಗಳು. ಅಕ್ಷಯ ಪಾತ್ರೆ ನಿಮಗೆ ಗೊತ್ತೇ ಇದೆ, ಎಲ್ರಿಗೂ ಗೊತ್ತೇ ಇದೆ ಅದರ ಕಥೆ. ಅದರ ಹಿಂದೆ ಇರುವಂಥ ಮಹಾಭಾರತದಲ್ಲಿ ಬರುವಂಥ ಅಕ್ಷಯ ಪಾತ್ರೆ. ಅಲ್ಲಿ ಅದನ್ನು ವಿವರಣೆ ಈಗ ನಾನು ಕೊಡುವ ಅಗತ್ಯ ಇಲ್ಲ ಅಂತ ಕಾಣ್ತದೆ. ಅದು ಎಲ್ಲರಿಗೆ ಕಥೆ ಗೊತ್ತಿದೆ ಅದು. ಸೊ ಅದಕ್ಕೆ ಇಲ್ಲಿ ಅಕ್ಷಯ ಪಾತ್ರೆ ಅಂತ ಕೊಟ್ಟಿದ್ದೇನೆ. ಶಿಸ್ತುಬದ್ಧ, ಕ್ರಮಬದ್ಧ, ನ್ಯಾಯಬದ್ಧ. ಸೊ ಇಷ್ಟು ಈ 51 ಶಬ್ದಗಳನ್ನು ಇಲ್ಲಿ ಒಂದಕ್ಕೊಂದು ಸರಿ ಹೊಂದುವಂತೆ ಬರೆದು ನಿಮಗೆ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಇದರ ಕೊನೆಯಲ್ಲಿ ಒಂದು ಸಣ್ಣ ಗಾದೆ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ಇದು ಕನ್ನಡದಲ್ಲಿ ಇರುವಂಥ ಗಾದೆ. ಸೊ ಇಲ್ಲಿ ಇದರ ಅರ್ಥ
ಒಂದು ಕಣ್ಣಿಗೆ ಸುಣ್ಣ, ಇನ್ನು ಕಣ್ಣಿಗೆ ಬೆಣ್ಣೆ ಅಂತ ಹೇಳಿದರೆ, ನಾವು ಮಾಡುವಂತಹ, ನಾವು ಆಚರಿಸುವಂತಹ ಆಚರಣೆ ಎಲ್ಲ ನಾವು ನೆನೆಸಿಕೊಳ್ಳುವಂತಹ ಅಥವಾ ನಾವು ಅರ್ಥ ಮಾಡಿಕೊಳ್ಳುವಂತಹ ನಮ್ಮದು ಭೇದ ಭಾವ ಅಥವಾ ಇಂಗ್ಲೀಷಲ್ಲಿ ಪಾರ್ಶಿಯಾಲಿಟಿ ಅಂತ ಹೇಳ್ತೇವೆ. ಇದರ ಅರ್ಥ ಹಾಗೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳಿದರೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಲ್ಲ, ಬೆಣ್ಣೆ ಇಲ್ಲ. ಅಥವಾ ಒಂದು ಕಣ್ಣಿಗೆ ಬೆಣ್ಣೆ ಕೊಟ್ಟರೆ 10 ಜನರು ಒಟ್ಟಿಗೆ ಕೆಲಸ ಮಾಡೋದಾದರೆ, ಅಥವಾ ಯಾವುದೇ ಒಂದು ಕಡೆ ಹೋಗುವುದಾಗಲಿ ಅಥವಾ ಬೇರೆ ಯಾವುದೇ ಒಂದು ಕೆಲಸವನ್ನು ನಾವು ಕೈಗೆತ್ತಿಕೊಂಡರೆ ಅದರಲ್ಲಿ ಸಹ ಒಬ್ಬೊಬ್ಬರಿಗೆ ಒಂದೊಂದು ಥರ ನಾವು ಟ್ರೀಟ್ ಮಾಡ್ತೇವೆ. ಅದು ಸಾಮಾನ್ಯವಾಗಿ ಹೋಗಿದೆ ಈಗ. ಒಬ್ಬೊಬ್ಬರಿಗೆ ಒಂದೊಂದು ಥರ ನಾವು ಅದನ್ನು ಅಲ್ಲಿ ಪ್ರಸ್ತುತಪಡಿಸುತ್ತೇವೆ. ಒಬ್ಬೊಬ್ಬರಿಗೆ 10 ಜನ ಇದ್ದರೆ 10 ರೀತಿಯಲ್ಲಿ ನಾವು ಅವರಿಗೆ ಮಾತುಕತೆ ಅಥವಾ ಅವರಿಗೆ ಕೊಡುವಂಥ ವಿಷಯಗಳಿಗೆ ನಾವು ಅದನ್ನು ಸಮರ್ಪಣೆ ಭಾವದಿಂದ ನಾವು ಕೊಡ್ತೇವೆ. ಸೊ ಇಲ್ಲಿಗೆ ಶಬ್ದಭಂಡಾರ ತೃಣಗಳು ಮುಗಿಯಿತು. ಇನ್ನು ಮುಂದೆ ಇನ್ನೊಂದು ಇದೆ, ಅದನ್ನು ನಿಮಗೆ ಈಗ ಪ್ರಸ್ತುತಪಡಿಸುತ್ತೇನೆ. ಬಾಯ್ ಬಾಯ್.